ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಸೀಸನ್ 12ರ ಫೀವರ್ ಶುರು ಆಗಿದೆ ಗುರು. ಇನ್ನೇನಿಲ್ಲ, 28ನೇ ತಾರೀಕು ಶುರು ಆಗ್ತಾ ಇದೆ ಬಿಗ್ ಬಾಸ್ ಸೀಸನ್ 12. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಿರೋ ರೀತಿಯಲ್ಲಿ 28ನೇ ತಾರೀಕು. ಸೊ ಇವತ್ತು ಅಫಿಷಿಯಲ್ ಆಗಿ ಪ್ರೋಮೋ ಮೂಲಕನೇ ಅನೌನ್ಸ್ ಮಾಡಿದ್ದಾರೆ ಕಲರ್ಸ್ ಕನ್ನಡ ಆ್ಯಂಡ್ ಬಿಗ್ ಬಾಸ್ ಸೀಸನ್ 12 ತಂಡ ಅಂತಲೇ ಹೇಳ್ತೀನಿ. ಆ್ಯಂಡ್ ವೈವಿಧ್ಯಮಯ ಅಂದ್ರೇ ಕರ್ನಾಟಕ ಅನ್ನೋ ಒಂದು ಸ್ಲೋಗನಿಂದನೇ ಶುರು ಮಾಡಿದಂಥ ಈ ಪ್ರೋಮೋ ಒಂದು ಒಳ್ಳೆ ವಿಜೃಂಭಣೆಯಾದಂಥ ಒಂದು ಪ್ರೋಮೋ ಅಂತಲೇ ಹೇಳ್ತೀನಿ. ಆ್ಯಂಡ್ ಕರ್ನಾಟಕದ ವಿವಿಧ ಭಾಗಗಳಿದೆ, ಅಂದರೆ ಆಲ್ ಓವರ್ ಕರ್ನಾಟಕ ಈ ಬಾರಿ ಬಿಗ್ ಬಾಸು ಹರಡಬೇಕು ಅನ್ನೋ ರೀತಿಯಲ್ಲಿ ನಾರ್ಮಲಾಗಿ ಹರಡುತ್ತೆ. ಬಟ್ ಈ ಸಾರಿ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಅದು ಕನ್ನಡದ ಒಂದು ಕಲ್ಚರು ಸಂಸ್ಕೃತಿ ಏನಿದೆ ಅದನ್ನು ತುಂಬಿ ಎತ್ತಿಡಿಯುವಂಥ ಪ್ರಯತ್ನ ಮಾಡ್ತಿದ್ದಾರೆ ಬಿಗ್ ಬಾಸ್ ತಂಡದ್ರು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಲಾಸ್ಟ್ ಟೈಮ್ ಏನು ಪ್ರಾಮಿಸ್ ಮಾಡಿದ್ರು ಕಿಚ್ಚ ಸುದೀಪ್ ಸರ್, ಕರ್ನಾಟಕ ಅಥವಾ ಕನ್ನಡ ಬಿಗ್ ಬಾಸ್ ಅಂದರೆ ಕನ್ನಡ ಇರಬೇಕು ಅಲ್ಲಿ ಅಂತ ಏನು ಹೇಳ್ಕೊಂಡು ಬರ್ತಾಯಿದ್ರು. ಸೊ ಅದು ಇವಾಗ ಈ ಒಂದು ಪ್ರೋಮೋಗಳಲ್ಲಿ ಆ್ಯಂಡ್ ಬಿಗ್ ಬಾಸ್ ಇದರಲ್ಲೆಲ್ಲ ನೀಟಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಲಾಸ್ಟ್ ಲೋಗೋ ಪ್ರೋಮೋದಲ್ಲೂ ಕೂಡ ಕನ್ನಡದ ಒಂದು ಸಂಖ್ಯೆಗಳನ್ನು ಬಳಸಿ ಅಲ್ಲಿ ಒಂದು ಕನ್ನಡದ ಮೇಲಿರುವಂಥ ಒಂದು ಗೌರವನ ತೋರಿಸಿದ್ರು. ಆ್ಯಂಡ್ ಇವಾಗಲೂ ಕೂಡ ಅಷ್ಟೇ ಕರ್ನಾಟಕದ ಎಲ್ಲ ಒಂದು ಭಾಗದ ಒಂದು ಆಚರಣೆಗಳನ್ನು ಮತ್ತು ಅಲ್ಲಿನ ಒಂದು ಕುಣಿತಗಳನ್ನು ತೋರಿಸಿ, ಅಲ್ಲಿ ಊಟದ ಶೈಲಿಗಳನ್ನ ತೋರಿಸಿ ಈ ಪ್ರೋಮೋ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂತಲೇ ಹೇಳ್ತೀನಿ. ಆ್ಯಂಡ್ ಮೊದಲದಾಗನೇ ಇಲ್ಲಿ ಆಲ್ರೆಡಿ ರಿವೀಲ್ ಮಾಡಿದ್ದಾರೆ ಬಿಗ್ ಬಾಸ್ ಯಾವಾಗ ಶುರು ಆಗುತ್ತೆ ಅಂತ. ಆ್ಯಂಡ್ ಥೀಮ್ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದು ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ ಅಂದರೂ ಕೂಡ ಇನ್ನು ಮುಂದೆ ಬರುವಂಥ ಪ್ರೋಮೋಗಳಲ್ಲಿ ಖಂಡಿತವಾಗ್ಲೂ ಆ ರೀತಿಯ ಒಂದು ಪ್ರೋಮೋ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಈ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ಪ್ರೋಮೋ ಶುರು ಆಗುವಂಥದ್ದೇ ವೈವಿಧ್ಯಮಯ ಅಂದ್ರೇ ಕರ್ನಾಟಕ ಅನ್ನೋ ರೀತಿಯಲ್ಲಿ ಹೇಳ್ತೀನಿ. ಅಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಹೋದರೂ ಕೂಡ ಅಲ್ಲಿ ಒಂದು ಬೇರೆ ರೀತಿಯ ಭಾಷೆ ಇರುತ್ತೆ, ಬೇರೆ ರೀತಿಯ ಊಟ ಇರುತ್ತೆ, ಬೇರೆ ರೀತಿಯ ಜೀವನ ಶೈಲಿ ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರತಿಯೊಂದು ಭಾಗದಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗ ಆದರೂ ಆಗಿರ್ಬೋದು, ಕರಾವಳಿ ಭಾಗ ಆದರೂ ಆಗಿರ್ಬೋದು, ದಕ್ಷಿಣ ಕರ್ನಾಟಕದಾಗಿರ್ಬೋದು, ಪ್ರತಿಯೊಂದು ಕಡೆ ಕೂಡ ಅಲ್ಲಿನ ಒಂದು ಸಾಂಸ್ಕೃತಿಕ ಒಂದು ಇದನ್ನೇ ಬೇರೆ ಇದೆ. ಸೊ ಅಂಥಲ್ಲಿ ತೊಗೊಳಕ್ಕೆ ಹೋದರೆ ಅಲ್ಲಿ ನೋಡ್ತಾ ಇದ್ರೆ ನೀವು ಸುಮಾರು ನೃತ್ಯಗಳನ್ನೆಲ್ಲ ತೋರಿಸಿದ್ದಾರೆ. ಅಲ್ಲಿ ಕತ್ತಿ ವರಸೆ ಆದರೂ ಆಗಿರ್ಬೋದು, ಹುಲಿ ಕುಣಿತ ಆದರೂ ಆಗಿರ್ಬೋದು, ಆಮೇಲೆ ಯಕ್ಷಗಾನ ಆದರೂ ಆಗಿರ್ಬೋದು, ಡೊಳ್ಳು ಕುಣಿತ ಆದರೂ ಆಗಿರ್ಬೋದು, ಆಮೇಲೆ ಗೌರವರ ಒಂದು ಕುಣಿತ ಅಂತಿದೆ ಅದು ಆಗಿರ್ಬೋದು. ಸೊ ಈ ರೀತಿಯ ಒಂದು ಕುಣಿತಗಳು ಪ್ರತಿಯೊಂದು ಇದಕ್ಕೂ ಕೂಡ ಇಲ್ಲಿ ತೋರಿಸ್ಕೊಂಡು ಬರ್ತಿದ್ದಾರೆ. ಅಂದರೆ ಸಿಕ್ಕಾಪಟ್ಟೆ ಒಂದು ವೈವಿಧ್ಯಮಯ ಕರ್ನಾಟಕ ಅನ್ನೋ ರೀತಿಯಲ್ಲೆಲ್ಲ ತೋರಿಸ್ತಿದ್ದಾರೆ. ಜೊತೆಗೆ ಊಟದ ಶೈಲಿಗಳಲ್ಲೂ ಕೂಡ ತುಂಬ ಒಂದು ವ್ಯತ್ಯಾಸ ಇದೆ. ಉತ್ತರ ಕನ್ನಡದಲ್ಲಿ ತೊಗೊಳಕ್ಕೆ ಹೋದರೆ ಜೋಳದ ರೊಟ್ಟಿ ಫೇಮಸ್ಸು, ಆ್ಯಂಡ್ ದಕ್ಷಿಣ ಕನ್ನಡದಲ್ಲಿ ಮುದ್ದೆ ಫೇಮಸ್ಸು, ಆ್ಯಂಡ್ ಈ ಕಡೆಗೆ ಕರಾವಳಿ ಕರ್ನಾಟಕ ಹೋದರೆ ಮೀನು ಫೇಮಸ್ಸು. ಅದನ್ನೆಲ್ಲ ಕೂಡ ಇದರಲ್ಲಿ ತೋರಿಸ್ಕೊಂಡು ಬರ್ತಿದ್ದಾರೆ. ಜೊತೆಗೆ ಸೊ ಒಬ್ಬರಿಗೆ ನ್ಯೂಸ್ ಇಷ್ಟ, ಇನ್ನೊಬ್ಬರಿಗೆ ಸ್ಪೋರ್ಟ್ಸ್ ಇಷ್ಟ, ಇನ್ನೊಬ್ಬರಿಗೆ ಸೀರಿಯಲ್ ಇಷ್ಟ, ಇನ್ನೊಬ್ಬರಿಗೆ ಸಿನಿಮಾ ಅನ್ನೋವಂಥದ್ದು ಇಷ್ಟ. ಸೊ ಈ ರೀತಿ ಇಷ್ಟೊಂದು ವೈವಿಧ್ಯಮಯ ಇರುವಂಥ ಕರ್ನಾಟಕದಲ್ಲಿ ಎಲ್ಲರನ್ನೂ ಕೂಡ ಒಂದು ಗೂಡಿಸುವಂಥ ಒಂದು ಶಕ್ತಿ ಇರುವಂಥದ್ದು, ಅದು ಅದರಲ್ಲಿ ಎರಡನ್ನ ಸಿಂಬಲೈಸ್ ಮಾಡಿದರೆ, ಒಂದು ಬಿಗ್ ಬಾಸ್ ಶೋ ಅನ್ನುವಂಥದ್ದು, ಇನ್ನೊಂದು ಸುದೀಪ್ ಸರ್ ಅನ್ನುವಂಥದ್ದು. ಸೊ ಆ ಎರಡು ಶಕ್ತಿಗಳು, ಆ ಎರಡೇ ಶಕ್ತಿಗಳಿಗಿರುವಂಥದ್ದು, ಆ ಒಂದು ಶಕ್ತಿ ಇರುವಂಥದ್ದು ಏನಂತಂದರೆ ಇಡೀ ಒಂದು ಕರ್ನಾಟಕನ ಒಂದುಗೂಡುವಂಥದ್ದು ಅದೇ ಬಿಗ್ ಬಾಸ್ ಆದರೂ ಆಗಿರ್ಬೋದು, ಜೊತೆಗೆ ಕಿಚ್ಚ ಸುದೀಪ್ ಆದರೂ ಆಗಿರ್ಬೋದು. ಸೊ ಇದು ಮೇನ್ಲಿ ಇವತ್ತು ಸುದೀಪ್ ಸರ್ ಬರ್ಡೇ ಇರೋದ್ರಿಂದ ಸೊ ಅದ್ರ ಮೇಲೆ ಫೋಕಸ್ ಮಾಡಿ ಸೊ ಅವ್ರಿಗೇ ಒಂದು ರೀತಿಯ ಡೆಡಿಕೇಟ್ ಮಾಡಿರೋ ರೀತಿಯಲ್ಲೇ ಕಾಣಿಸ್ತಾ ಇದೆ. ಸೊ ಆ ಒಂದು ಶಕ್ತಿ ಇರೋವಂಥದ್ದು ಇಡೀ ಕರ್ನಾಟಕನ ಒಂದು ಜೋಡಿಸುವಂಥದ್ದು, ಒಂದು ಬಿಗ್ ಬಾಸ್ಗೆ, ಇನ್ನೊಂದು ಸುದೀಪ್ ಸರ್ಗೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಕೊನೆಯಲ್ಲಿ ಬರುವಂಥದ್ದು ಸೊ ಸೆಟ್ ರೆಡಿ ಇದೆ, ಕಂಟೆಸ್ಟೆಂಟ್ ರೆಡಿ ಇದ್ದಾರೆ, ಆ್ಯಂಡ್ ಕನ್ನಡಿಗರು ರೆಡಿ ಇದ್ದಾರೆ. ಸೊ ನೀವು ರೆಡಿನಾ ಅಂತ ಬರ್ತಾರೆ. ಆ್ಯಂಡ್ ಅಲ್ಲಿ ಸುದೀಪ್ ಸರ್ ಹೇಳುವಂಥದ್ದು ನಾನು ರೆಡಿ ಅಂತ, ಅಲ್ಲಿ ಅವರ ಒಂದು ಇದು ಇರುತ್ತಲ್ಲ, ಸ್ಟಾರ್ಟಿಂಗ್ ಲೈನೇ ಇದೆಯಲ್ಲ, ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಸ್ವಾಗತ ಅನ್ನೋ ರೀತಿಯಲ್ಲಿ ಏನು ಲೈನ್ ಹೇಳ್ತಾರೆ. ಸೊ ಅಲ್ಲಿಂದ ಕ್ಲಿಯರಾಗಿ ಗೊತ್ತಾಗುತ್ತೆ ಇನ್ನೇನಿದ್ರು ಬಿಗ್ ಬಾಸ್ ಸೀಸನ್ 12ರ ಫೀವರು ಶುರು ಆಗಿದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇನ್ನೂ ಒಂದು ಆಲ್ಮೋಸ್ಟ್ ಒಂದು 27 ಆರ್ 26 ಡೇಸ್ ಬ್ಯಾಲೆನ್ಸ್ ಇದೆ. 28ನೇ ತಾರೀಕು ಸೊ ಗ್ರ್ಯಾಂಡ್ ಓಪನಿಂಗ್ ಆಗುವಂಥದ್ದು, ಅದು ಇನ್ನೋವೇಟಿವ್ ಫಿಲಮ್ ಸಿಟಿನಲ್ಲಿರುವಂಥ ಬಿಗ್ ಬಾಸ್ ಸೆಟ್ಟಲ್ಲಿ. ಓಕೆ, ಸೊ ಈ ಪ್ರೋಮೋ ನೋಡಿದ್ರೆ ಅಂತ ಅನ್ಕೊತೀನಿ. ಸೊ ಇನ್ನೂ ಸಿಕ್ಕಾಪಟ್ಟೆ ಪ್ರೋಮೋಗಳು ಬರೋದಿದೆ, ಥೀಮ್ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದು ಕೂಡ ಇನ್ನೇನು ಕೆಲವು ದಿವಸಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಪ್ರೆಸ್ ಮೀಟ್ ಕೂಡ ಬರುತ್ತೆ. ಸೊ ಪ್ರೆಸ್ ಮೀಟ್ ಒಂದು ಡೇಟ್ ಕೂಡ ಹೇಳ್ತೀನಿ ನಿಮಗೆ ಯಾವಾಗ ಅಂತ, ಅದೇನಾದರೂ ಅಪ್ಡೇಟ್ ಸಿಕ್ಕರೆ. ಓಕೆ, ಸೊ ನಿನ್ನೆ ಹೇಳಿರೋ ರೀತಿಯಲ್ಲಿ ಇವತ್ತು ಪ್ರೋಮೋ ಬಂದಿದೆ. ಆ್ಯಂಡ್ ಒಳ್ಳೆ ಚೆನ್ನಾಗಿ ಕಟ್ ಮಾಡಿದ್ದಾರೆ ಪ್ರೋಮೋ ಕೂಡ, ಅಷ್ಟೊಂದು ವರ್ಕ್ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಈ ಪ್ರೋಮೋ ನೋಡಿ ನಿಮಗೆ ಅನಿಸುವಂಥ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂದೆ ಬರುವಂಥ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.